ಸ್ನೇಹಿತರೆ, ಗೃಹಜ್ಯೋತಿ ಕುರಿತಂತೆ ಬಿಗ್ ಅಪ್ಡೇಟ್ ಒಂದು ಬಂದಿರತಕ್ಕಂಥದ್ದು. ಹೌದು, ಈ 200 ಯೂನಿಟ್ ಅನ್ನ ನೀವು ಪಡ್ಕೊಳ್ಬೇಕಂದ್ರೆ ಈ 5 ಡಾಕ್ಯುಮೆಂಟ್ಸ್ ಗಳನ್ನ ಕೊಡೋದು ಕಡ್ಡಾಯ. ನೀವು ಎಲ್ಲಿಯೂ ಹೋಗಿ ಸಬ್ಮಿಟ್ ಮಾಡಬೇಕಾಗಿಲ್ಲ. ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ ವಿದ್ಯುತ್ ಇಲಾಖೆಗೆ ಹೋಗುವಂತೇನಿಲ್ಲ. ಅವರೇ ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅವರ ಜೊತೆಗೆ ಸರಿಯಾಗಿ ಸಹಕರಿಸಿ ಅವರು ಕೇಳತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಅರ್ಜಿಯನ್ನ ಸರಿಯಾಗಿ ಸಲ್ಲಿಸಿದ್ರೆ ಸಾಕು, ನಿಮಗೆ 200 ಯೂನಿಟ್ ಫ್ರೀ ಆಗಿ ಸಿಗತ್ತೆ. ಸೊ ಹಾಗಾದ್ರೆ ಬನ್ನಿ, ಅರ್ಜಿಯಲ್ಲಿ ಆ ಅರ್ಜಿ ಫಾರ್ಮ್ ನಲ್ಲಿ ಏನೇನ್ ಕೇಳಿರ್ತಾರೆ, ನಾವೇನೇನ್ ಆ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಬೇಕು, ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಜೊತೆಗೆ ಈ 200 ಯೂನಿಟ್ ಫ್ರೀ ಆಗಿ ಸಿಗ್ಬೇಕಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೊಡ್ಬೇಕಾಗತ್ತೆ, ಅದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಫಲಾನುಭವಿಗಳು, ಒಟ್ಟಾರೆಯಾಗಿ ಗೃಹಜ್ಯೋತಿ ಹೆಚ್ಚು ಎಲ್ಲ ಫಲಾನುಭವಿಗಳಿಗೆ ಸಿಗ್ತಾನೆ ಇರುತ್ತೆ. ಅದಕ್ಕಾಗಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಜ್ಯೋತಿಯಲ್ಲಿ ಅರ್ಜಿ ಕೆಲವೇ ದಿನಗಳ ಹಿಂದೆ ಪ್ರಾರಂಭವಾಗಿದೆ. ಆಲ್ರೆಡಿ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಿಯ ಒಂದು ಇಲಾಖೆಗಳು, ವಿದ್ಯುತ್ ಇಲಾಖೆಗಳು, ಅಲ್ಲಿರ್ತಕ್ಕಂತಹ ಕಾರ್ಮಿಕರು ಎಲ್ಲ ಮನೆಗಳಿಗೆ ಹೋಗಿ ಅರ್ಜಿಯನ್ನ ಸಬ್ಮಿಟ್ ಮಾಡ್ಕೊಳ್ತಾ ಬರ್ತಿದ್ದಾರೆ. ಮತ್ತು ಕೆಲವೊಂದಿಷ್ಟು ಮನೆಗಳಲ್ಲಿ ಹೋದ್ರೆ ಅವ್ರು ಇರ್ತಾನೆ ಇಲ್ಲ. ಕೆಲವೊಂದಿಷ್ಟು ಜನ ಹೋದ ಮೇಲೆ, ಅಂದ್ರೆ ಒಂದೊಂದು ಮನೆಯಲ್ಲಿ ಜನ ಇರ್ತಾರೆ, ಒಂದೊಂದು ಮನೆಯಲ್ಲಿ ಕೆಲಸಕ್ಕೋ ಅಥವಾ ಇನ್ನಿತರ ಊರುಗಳಿಗೋ ಅಥವಾ ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಭೇಟಿ ಆಗ್ಲಿಕ್ಕೆ ಆಗಿರೋದಿಲ್ಲ. ಸೊ ಅಕ್ಕಪಕ್ಕದವ್ರಿಗೆ ಕೇಳಿ ಬಂದಿದ್ರ ಅಂತ. ಬಂದಿಲ್ಲ ಅಂದ್ರೆ ಬಂದಿಲ್ಲ, ನೆಕ್ಸ್ಟ್ ಬರ್ತಾರೆ. ಬರ್ಲಿಲ್ಲ, ಬಂದಿದ್ದೀವಿ ಅಂದ್ರೆ ಆವಾಗ ನೀವು ಅವರ ಬಂದು ಹೋಗಿರ್ತಾರೆ. ನೆಕ್ಸ್ಟ್ ಮತ್ತೊಂದು ಸಾರಿನೂ ಕೂಡ ಬರ್ತಾರೆ, 3 ಸಾರಿ ವಿಸಿಟ್ ಕೊಡ್ತಾರೆ. ಅವಾಗ್ಲೂ ನೀವು ಇರ್ಲಿಲ್ಲ ಅಂದ್ರೆ ನೀವು ವಿದ್ಯುತ್ ಇಲಾಖೆಗೆ ಭೇಟಿ ಕೊಡಬೇಕಾಗುತ್ತೆ. ಸೊ ಹಾಗಾದ್ರೆ ನಿಮ್ಮ ಮನೆಗೆ ಬಂದ ಮೇಲೆ ನೀವು ತೆಗೆದುಕೊಳ್ಳಬೇಕಾದ ಕ್ರಮಗಳೇನು, ಕೊಡಬೇಕಾದ ಡಾಕ್ಯುಮೆಂಟ್ಸ್ ಗಳೇನು, ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮ ಒಂದು ಅರ್ಜಿ ಫಾರ್ಮ್ ನಲ್ಲಿ ಅರ್ಜಿದಾರರ ಹೆಸರು, ಆಧಾರ್ ಸಂಖ್ಯೆ ಕೇಳುತ್ತಾರೆ. ಜೊತೆಗೆ ಮೊಬೈಲ್ ಸಂಖ್ಯೆ, ವಿಳಾಸ, ವಿದ್ಯುತ್ ಖಾತೆಗೆ ಒಂದು ನಿಮ್ಮ ಬಿಲ್ ಇರುತ್ತಲ್ವ ಅದು ಕೂಡ ಕೊಡಬೇಕಾಗತ್ತೆ. RR ನಂಬರ್ ಅಂತ ಅನ್ಬೋದು ಅಥವಾ ಕಸ್ಟಮರ್ ID ಅಂತ ಅನ್ಬಹುದು, ಅದನ್ನು ಕೂಡ ಕೊಡಬೇಕಾಗತ್ತೆ. ಎಸ್ಕಾಂ ಹೆಸರು, ಜೊತೆಗೆ ಮನೆಯ ಮಾಲೀಕರ ಅಗತ್ಯವಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಅನ್ನ ಕೇಳಲಾಗತ್ತೆ ಮಾಲೀಕರದು. ಜೊತೆಗೆ ವಿದ್ಯುತ್ ಬಿಲ್, ಹಳೆಯ ವಿದ್ಯುತ್ ಬಿಲ್ ಅನ್ನು ಕೂಡ ಅಲ್ಲಿ ಕೇಳಬಹುದಾಗಿರುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಮ ಒಂದು RR ನಂಬರ್ ಅಥವಾ ಕಸ್ಟಮರ್ ID ಇರುತ್ತೆ. ಸೊ ಜೊತೆಗೆ ಮೊಬೈಲ್ ಸಂಖ್ಯೆಯನ್ನ ಕೊಡಬೇಕಾಗತ್ತೆ ನೀವು. ಅವರು ಬಂದು ಒಂದು ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ತಾರೆ ಆಫ್ಲೈನ್ ನಲ್ಲಿ. ಇದು ಆಫ್ಲೈನ್ ಪ್ರಕ್ರಿಯೆ. ನಿಮ್ಮ ಮನೆಗೆ ಬರ್ತಾರೆ, ಒಂದು ಫಾರ್ಮ್ ಇರುತ್ತೆ, ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಭರ್ತಿ ಮಾಡ್ತಾರೆ. ಮತ್ತು ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ನಿಮ್ಮ ಹಳೆಯ ಕರೆಂಟ್ ಬಿಲ್ ನಲ್ಲಿನೇ ಇರುತ್ತೆ. ಆ ಬಿಲ್ ಅನ್ನ ನೋಡ್ಕೊಂಡ್ರೆ ಅದರ ಬಗ್ಗೆ ಮಾಹಿತಿಯನ್ನ ಅಲ್ಲಿ ನೀವು ಹಾಕಬಹುದು. ಸೊ ಉದಾಹರಣೆಗೆ ನಿಮಗೆ ಈಗ SIR ಪ್ರಕ್ರಿಯೆಯಲ್ಲಿ ಕ್ರಮ ಸಂಖ್ಯೆ, ಭಾಗ್ಯ ಸಂಖ್ಯೆ ಇರುತ್ತಲ್ಲ, ಸೊ ಅದೇ ರೀತಿ ಟಫ್ ಕ್ವಶನ್ಸ್ ಗಳು ಇರ್ತವೆ, ನಿಮಗೆ ಗೊತ್ತಾಗೋದಿಲ್ಲ ಅಂತವು ಎಲ್ಲ ಆ ಒಂದು ಹಳೆಯ ಬಿಲ್ ನಲ್ಲಿ ಇರುತ್ತೆ. ಹಳೆಯ ಬಿಲ್ ಇದ್ದಿದ್ದೆ ಆದ್ರೆ ಡನ್. ಅದು ಎಲ್ಲಾದ್ರೂ ಕಳೆದೋಗಿದ್ರೆ ಅದನ್ನ ಹುಡುಕಾಡಿ ಇಟ್ಕೊಂಡ್ಬಿಡಿ. ಸೊ ನಾನು ಹೇಳ್ತಕ್ಕಂಥದ್ದು ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ಹಳೆಯ ಬಿಲ್ ಅನ್ನ ತೆಗೆದಿಟ್ಕೊಳ್ಳಿ, ಇಷ್ಟು ಸಾಕು. ಇನ್ನು ನಿಮ್ಮ ವಿಳಾಸ, ವಾಸಸ್ಥಳ ಪ್ರಮಾಣ ಪತ್ರವು ಇಟ್ಕೊಳ್ಳಿ, ಅದು ಬೇಕಾಗತ್ತೆ. ಸೊ ಕಸ್ಟಮರ್ ID ಕೇಳ್ತಾರೆ. ಎಸ್ಕಾಂ ಯಾವುದು ಅಂದ್ರೆ ಎಸ್ಕಾಂ ಅಲ್ಲಿ ಬೆಸ್ಕಾಂ ಇದೆಯಾ, ಮೆಸ್ಕಾಂ ಇದೆಯಾ, ಈ ರೀತಿ ಕೇಳುವಂಥದ್ದು, ಅದನ್ನ ಅಲ್ಲಿ ಭರ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇನ್ನು ಇಷ್ಟು ನಿಮಗೆ ಮಾಹಿತಿಯನ್ನ ಆ ಒಂದು ಬಿಲ್ ನಲ್ಲಿ ಕೇಳುತ್ತಾರೆ. ಸೊ ಡಾಕ್ಯುಮೆಂಟ್ಸ್ ಗಳು ಕೂಡ ಆಧಾರ್ ಕಾರ್ಡು, ಜೊತೆಗೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ, ವಾಸಸ್ಥಳ ಪುರಾವೆ, ಅದೇ ರೀತಿಯಾಗಿ ಸೊ ನಿಮ್ಮ ಒಂದು RR ನಂಬರ್ ಅಂದ್ರೆ ಕಸ್ಟಮರ್ ID ಅಂತಾನು ಕೂಡ ಕರಿಬಹುದು, ಅದನ್ನ ಕೇಳ್ತಾರೆ ಕೇವಲ. ಸೊ ಇಷ್ಟು ನೀವು ಸರಿಯಾಗಿ ಕೊಟ್ರೆ ಸಾಕು ಅವರಿಗೆ, ಅವರು ಅರ್ಜಿಯನ್ನ ಭರ್ತಿ ಮಾಡಿಕೊಂಡು ನಿಮಗೆ 200 ಯೂನಿಟ್ ಫ್ರೀ ಆಗಿ ಸಿಗುವ ಹಾಗೆ ಮಾಡಿಕೊಡ್ತಾರೆ. ಓಕೆ, ಸೊ ಬಹಳಷ್ಟು ಜನ ಇದ್ರ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ. ನೀವು ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಂತ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಬಂದ ತಕ್ಷಣ ಅವರಿಗೆ ಸಹಕರಿಸಿ ಸರಿಯಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ. ಕೆಲವೊಂದಿಷ್ಟು ಜನ ಗಲಾಟೆಗಳನ್ನ ಮಾಡ್ತಿರ್ತೀರಿ. ಸೊ ಅದಕ್ಕಾಗಿ ಆ ರೀತಿ ಮಾಡಬೇಡಿ. ಸೊ ನಿಮಗೋಸ್ಕರ 200 ಯೂನಿಟ್ ಫ್ರೀ ಕೊಡೋದಕ್ಕೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ. ಸರಿಯಾಗಿ ಅರ್ಜಿಯನ್ನ ಸಲ್ಲಿಸಿ. ಇನ್ನು ಇದರ ಜೊತೆಗೆ ಬಾಡಿಗೆ ಮನೆಗಳನ್ನ ಕೊಟ್ಟಿದ್ರೆ ಸೊ ಅವರಿಗೆ ಈ ಒಂದು 200 ಯೂನಿಟ್ ಫ್ರೀ ಸಿಗೋದಿಲ್ಲ.
ಜೊತೆಗೆ ನಿಮ್ಮ ಮನೆ ಕೆಳಗಡೆ ಗೋಡಾವನ್ಗಳನ್ನ ಮಾಡಿ ಬಾಡಿಗೆ ಕೊಟ್ಟಿದ್ರೆ ಅಥವಾ ಬೇರೆ ಯಾವುದೋ ಶಾಪ್ ಇಟ್ಕೊಂಡು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದು ಅದಕ್ಕೆ ಮೀಟರ್ನ ಬೇರೆ ಇಟ್ಟು ಅದಕ್ಕೂ ಕೂಡ 200 ಯೂನಿಟ್ ಫ್ರೀ ಆಗಿ ಕೊಡಿ ಅಂತ ಕೇಳಿದ್ರೆ, ಅದಕ್ಕೂ ಕೂಡ ಅರ್ಜಿಯನ್ನ ಫಾರ್ಮ್ ಅನ್ನ ಭರ್ತಿ ಮಾಡಿ ಅಂತ ಕೇಳಿದ್ರೆ ಆಗೋದಿಲ್ಲ. ಸೊ ಅದಕ್ಕಾಗಿ ಮನೆ ಮನೆಗೆ ಬಂದು ಅವರೇ ಖುದ್ದಾಗಿ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ತಾ ಇರುವಂತದ್ದು. ಕೇವಲ ಒಂದು ಮನೆ ಅವರೇ ಮಾಲೀಕರಿರಬೇಕು, ಬಾಡಿಗೆ ಇದ್ರೆ ಅದಕ್ಕೆ ಸಿಗೋದಿಲ್ಲ. ಇಷ್ಟು ನಿಮಗೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಖುದ್ದಾಗಿ ಅವರೇ ಬಂದು ಅರ್ಜಿಯನ್ನ ಸಲ್ಲಿಸ್ಕೊಳ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಯೂನಿಟ್ ಅವ್ರಿಗೆ ಉಳಿಯುತ್ತೆ. ಇದರಿಂದ ನೂರಾರು ಕೋಟಿ ಖರ್ಚು ವೆಚ್ಚ ಸರ್ಕಾರಕ್ಕೆ ಉಳಿಯುತ್ತೆ. ಅದಕ್ಕಾಗಿ ಈ ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಾನು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಾಗಿ ಬೆಲ್ ಐಕನ್ ಆಲ್ ಅಂತ ಒತ್ತಿ.